ಸರ್ ಈಗ ಕೆಲವೊಂದು ನೋಡಿರ್ಬೋದು, ಯಾಕಂದ್ರೆ ನೀವು ತುಂಬ ಹತ್ರದಿಂದ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀರಾ. ಯಾಕಂದರೆ ಸಿನಿಮಾ ಶೂಟಿಂಗ್ ಎಷ್ಟು ದಿನ ಆಯಿತು ಅಷ್ಟು ದಿನ ನೀವು ಅವ್ರ ಜೊತೆ ಇದ್ದೀರಾ. ಸೊ ಅವರು ಅಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ಇವಾಗ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಆ ಕಷ್ಟಗಳು ಕೆಲವೊಂದು ತುಂಬ ವೈರಲ್ ಆಯಿತು. ಮೊನ್ನೆ ಗ್ರೀನ್ ಮೆಟಲ್ ಶೂಟ್ ಮಾಡ್ಬೇಕಾದ್ರೆ ಅವ್ರು ಸಡನ್ನಾಗಿ ಮಲ್ಕೋತಾರೆ. ಆ ನೋವೆಲ್ಲ ಯಾವ ಥರ ಸಹಿಸ್ಕೋತಾ ಇದ್ದಾರೆ ಸರ್? ನೀವು ನೋಡೋದು ಅದು ಒಂದೇ ಮಾತ್ರ, ಆ ಗ್ರೀನ್ ಮ್ಯಾಟ್ ಏನು ನೀವು ನೋಡ್ತಾ ಇದ್ದೀರಾ ಅದು ಒಂದೇ ವಿಷಯ. ಆದರೆ ಇಡೀ ಸಿನಿಮಾದಲ್ಲಿ ಅವರು ಫೈಟ್ ಆಗಲಿ, ಸೀನ್ ಆಗಲಿ, ಸಾಂಗ್ಸ್ ಆಗಲಿ ಎಷ್ಟು ಕಡೆನೂ ಕೂಡ ಆ ನೋವನ್ನು ಅನುಭವಿಸಿದ್ದಾರೆ ಅಂತ ನಮ್ಮ ಟೀಮ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಆ ಟೀಮಿಗೆ ಮಾತ್ರ ಗೊತ್ತು ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ. ಸೊ ನಾವೇ ಒಂದೊಂದ್ಸಲ ಹೇಳ್ತಾಯಿದ್ವಿ, ನಾವು ಪ್ರಕಾಶ್ ಸರ್ ಕೂಡ ಹೇಳ್ತಾಯಿದ್ರು, ಇಲ್ಲ ಮನೆ ಇವತ್ತು ಪ್ಯಾಕಪ್ ಮಾಡಿಬಿಡ್ತೀನಿ, ನನಗೆ ನೋಡೋಕ್ಕಾಗ್ತಿಲ್ಲ, ನಿನ್ನ ಪೇಯ್ನ್ ಇಲ್ಲ ಮನೆ. ಯಾಕಂದರೆ ಅವ್ರು ಏನಕ್ಕೆ ಅದನ್ನು ಹೇಳ್ತಾಯಿದ್ರು ಅಂದರೆ ಅಲ್ಲಿ ಅಷ್ಟು ಜನ ಫೈಟರ್ಸು, ಮಾಸ್ಟರ್ಸ್ಗಳು, ಇವರೆಲ್ಲ ಇವತ್ತಿಗೆ ಒಂದು ದಿನ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಏನು ನಷ್ಟ ಆಗ್ಬೋದು ಅಂತ ಅವ್ರಿಗೆ ಗೊತ್ತು. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಆಗೋಯ್ತು ನಮ್ಮ ಕರ್ನಾಟಕದ ಸೂಪರ್ ಸ್ಟಾರ್ ಡಿ ಬಾಸ್ ಅವರು. ಸೊ ಈಗ ಸಿನಿಮಾದಲ್ಲಿ ಮೇಯ್ನ್ ಹೀರೋ ಡಿ ಬಾಸು, ಬಟ್ ಸೆಕೆಂಡ್ ಹೀರೋ ಯಾರಪ್ಪ ಅಂತಂದರೆ ಅದು ಕ್ಯಾಮ್ರಾಮನ್ನು. ನಮ್ಮ ಜೊತೆ ಇದ್ದಾರೆ DOP ಸುಧಾಕರ್ ಸರ್. ಸರ್ ನಮಸ್ತೆ. ಆ್ಯಕ್ಚುಲಿ ಎದ್ದು ಕಾಣ್ತಾ ಇದ್ದಾರೆ ಸರ್, ಅವ್ರನ್ನ ಬಿಟ್ಟರೆ ಸೊ ನೆಕ್ಸ್ಟು ಹೀರೋ ನೀವೇನೇ ಸರ್. ಯಾಕೆಂದರೆ ಆ ಕ್ಯಾಮ್ರಾ ವರ್ಕ್ ಇದೆಯಲ್ಲ ಎಕ್ಸ್ಟ್ರಾಡಿನರಿ. ಅವ್ರನ್ನ ತೋರಿಸೋ ರೀತಿ ಆಗ್ಬೋದು, ಅವ್ರನ್ನ ಯಾವ ರೀತಿ ತೋರಿಸಿದ್ರೆ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಕಾರಣಕ್ಕೆ ನಿಮ್ಮ ಕೈ ಕೆಲಸ ತುಂಬ ಇದೆ. ಸೊ ಹೇಗಿದೆ ಸರ್ ಈಗ ನೀವು ಅಲ್ಲಿ ನೋಡಿರ್ತೀರಾ, ಸೊ ಈ ತೆರೆ ಮೇಲೆ ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಎಲ್ಲ ಕ್ರೆಡಿಟ್ಸು ಆ್ಯಕ್ಚುಲಿ ನಾನು ಕೊಡಬೇಕು, ನನ್ನ ಬಾಸ್ ನನಗೆ ಅದಕ್ಕೆ ಕ್ರೆಡಿಟ್ಸ್ ಕೊಡಬೇಕು. ಯಾಕೆ ಅಂತಂದರೆ ಎರಡು ಕ್ಯಾರೆಕ್ಟರ್ ಇರೋದ್ರಿಂದ ಒಂದು ಕ್ಯಾರೆಕ್ಟರ್ ಬಂದು ಕೃಷ್ಣನ್ ಕ್ಯಾರೆಕ್ಟರ್ ತೋರಿಸ್ಬೇಕು, ಇನ್ನೊಂದು ಡೆವಿಲ್ ತೋರಿಸ್ಬೇಕು. ಸೊ ಕೃಷ್ಣನ್ ಕ್ಯಾರೆಕ್ಟ್ರು ಹೇಗೆ ಅಂತಂದರೆ ಆ್ಯಕ್ಚುಲಿ ನಾನು ಅವಾಗ ಅವ್ರು ಸಖತ್ ದೊಡ್ಡ ಫ್ಯಾನ್ ಅವಾಗ ನಾವು, ಅಂದರೆ ಅಭಯ್ ಆಗಿರ್ಬೋದು, ಗಜ ಆಗಿರ್ಬೋದು. ನನಗೇನಂದರೆ ತಿರ್ಗಾ ಹಿಂದೆ ಹೋದರೆ ಆ ಅಭಯ್ದೇ ಒಂದು ಲುಕ್ ಬರಬೇಕು, ಲೈಟಾಗಿ ಬಿಯರ್ಡ್ ಇರಬೇಕು, ಲಾಂಗ್ ಏರ್ಸ್ ಇರಬೇಕು, ಒಂದು ಕ್ಯಾರೆಕ್ಟರ್ ಹಂಗಿರಬೇಕು. ಸೊ ಇನ್ನೊಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಎರಡು ಕಾನ್ಸೆಪ್ಟ್ ನಾವು ಮಾಡ್ಕೊಂಡು ಬಂದಾಗ, ಸೊ ಅವಾಗ ಬಾಸ್ ಈ ಥರ ಹಿಂಗೆ ಅಂದ್ಕೊಂಡಿದ್ದೀವಿ, ಹಿಂಗೆ ಅಂತಂದರೆ ಏನು ಚಿನ್ನ ಅದು ಅಂತಂದರೆ ಈ ಥರ ಆ ಹಳೇದು ಒಂದು ನಾವು ಆ ಸ್ಟೈಲಲ್ಲಿ ನಿಮ್ಮನ್ನು ನೋಡ್ಬೇಕಾದ್ರೆ ಮತ್ತೆ ನಾವು ನೋಡ್ಬೇಕು ಅನ್ನೋದೊಂದು ಆಸೆ ನಮಗಿದೆ. ಹಿಂಗೆ ಅದನ್ನು ಆಯಿತು ಮನೆ ಮಾಡೋಣ, ಅದಕ್ಕೆ ಏನೇನು ತಯಾರಿ ಮಾಡಬೇಕು ಅದಕ್ಕೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆಲ್ಲ ಹೊಟ್ಟೆ ತುಂಬ ಊಟ ಹಾಕೋರು, ಅವ್ರು ಮಾತ್ರ ಇಷ್ಟೇ ತಿನ್ನೋರು. ನನಗೆ ತುಂಬ ಬೇಜಾರು. ಯಾಕಂದರೆ ಇಟ್ಸ್ ಬಿಲ್ ಡಯಟ್ ಅವರು, ಅಂದರೆ ಆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಡೈಲಿ ಜಿಮ್ ಹೋಗ್ಬೇಕು, ಫಿಟ್ನೆಸ್ಸು ಇದು ಫುಡ್ಡು ಏನಾಗಲಿ. ಸೊ ಇವತ್ತಿಗೆ ಅವರು ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಮತ್ತೊಂದು ಅಂತಂದರೆ ನಂದು ಅಂದರೆ ಅವ್ರದ್ದು ಕೂಡ ಅದೇ ಸೇಮ್ ಒಂದು ಡೆಡಿಕೇಶನ್ ಇರೋದ್ರಿಂದ ಇವತ್ತು ಇವಾಗ ನಾನೇ ಅಷ್ಟೇ. ಇವಾಗ ಅವರು ಫ್ರೇಮಲ್ಲಿ ಬಂದಾಗ ನಾನು ಲೈಟಿಂಗ್ ಎಲ್ಲ ಮಾಡಿ ಒಂದು ಫ್ರೇಮ್ ಇಟ್ಟಾಗ ನನಗೆ ಭಾರಿ ಖುಷಿ ಆಗ್ತಿತ್ತು. ಅವ್ರು ಸುಮ್ಮನೆ ಬರೋರು, ಏನು ನಗ್ತಿದ್ಯಾ ಅಂತ ಹೇಳೋರು. ಅಂತ ನಗ್ತಿಲ್ಲ ಸರ್, ನನಗೆ ಖುಷಿ ಆಗ್ತಿದೆ ನಿಜವಲ್ಲೂ. ನನಗೊಂದು ಆ ಫ್ರೇಮಲ್ಲಿ ಅಂದರೆ ನಾವೇನು ಅಂದ್ಕೊಂಡಿದ್ವಿ ಇಲ್ಲ ಅದು ಇವತ್ತು ಫ್ರೇಮಲ್ಲಿ ಕಾಣ್ತಿದೆಯಲ್ಲ, ಅದು ಒಂದು ಸಕ್ಕ ನನಗೆ ಖುಷಿ ಆಗ್ತದೆ ನನಗೆ ಅಂತಂದಾಗ. ಅಂದರೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ ನನಗೆ. ಅಂದರೆ ನನಗೆ ಯಾವಾಗಲೂ ಅಷ್ಟೇ, ನಾನು ಏನೇ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಹೋಮ್ವರ್ಕ್ ಮಾಡ್ಕೊತೀನಿ. ಇವಾಗ ನಾಳೆ ಯಾವುದೋ ಒಂದು ಸೀನ್ ಇದೆ, ಮತ್ತೊಂದಿದೆ ಅಂತಂದಾಗ ಇವತ್ತು ನಾನು ಪ್ರಿಪೇರ್ ಆಗ್ತೀನಿ, ಅವ್ರನ್ನ ಯಾವ ರೀತಿ ತೋರಿಸ್ಬೇಕು, ಹೆಂಗೆ ತೋರಿಸ್ಬೇಕು, ಇವಾಗ ನಾಳೆ ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಏನು ಮಾಡಬೇಕು ಅನ್ನೋದು ನಾನು ಫಸ್ಟ್ ಪ್ರಿಪೇರ್ ಆಗ್ತೀನಿ. ಅದಾದಮೇಲೆ ಅಲ್ಲಿ ಹೋಗಿ ಶೂಟ್ ಮಾಡ್ತೀನಿ. ಸೊ ಶೂಟ್ ಮಾಡಿದ್ಮೇಲೆ ಅದು ನೋಡಿದ್ಮೇಲೆ ಅವ್ರು ಬಂದು ನಮ್ಮನ್ನ ಒಂದು ಬೆನ್ನು ತರ್ತಾರಲ್ಲ, ಅದೇ ಖುಷಿ ನನಗೆ ಸರ್. ಆ್ಯಕ್ಚುಲಿ ಅವ್ರು ಕಾಣ್ತಾ ಇರೋದು ಈಗ ನಾವು ಇವಾಗ ನೋಡಿ ಖುಷಿ ಆಗ್ತಿದೆ ಅವ್ರನ್ನ ಆ ಥರ ಲುಕ್ಕಲ್ಲಿ, ಮತ್ತು ಆ ಒಂದು ಹೆಂಗ್ ಹೀರೋ ಏನು ಜಸ್ಟ್ ಈ ಕಾಲೇಜ್ ಮುಗಿಸ್ಕೊಂಡು ಬಂದು ಹೀರೋ ಆಗಿದ್ದಾರೆ ಅನ್ನೋ ಥರ ಕಾಣಿಸ್ತಿದ್ದಾರೆ. ಸೊ ಇದನ್ನು ನೀವು ಮುದ್ದೆ ನೋಡಿದ್ದೀರಾ, ಸೊ ಹಾಗೆ ಹೆಂಗಿತ್ತು ಫೀಲ್ ಅವ್ರನ್ನ ಆ ಗೆಟಪ್ಪಲ್ಲಿ ಫಸ್ಟ್ ಕ್ಯಾಮ್ರಾ ಶೂಟ್ ಮಾಡಿದಾಗ ನಿಮ್ಗೆ ಯಾವ ಥರ ಅನಿಸ್ತಿತ್ತು? ಅಲ್ಲ, ನಾನೇ ನಿಮಗೆ ಹಿಂದೆನೂ ಕೂಡ ನಾನು ಹೇಳಿದ್ದೆ, ನಾನೇ ಅದು ಫಸ್ಟು ದೊಡ್ಡ ಅಭಿಮಾನಿನೇ ನಾನು. ಅಂದರೆ ನಾನು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಕೂಡ ನಾನು ಅವ್ರ ಅಭಿಮಾನಿ. ಸಿನಿಮಾಗೆ ಬಂದ ಮೇಲೆ ನನಗೆ ನಾವು ನಮ್ಮ ಬಾಸ್ನೆಲ್ಲ ಟಚ್ ಮಾಡ್ತೀವ, ಅಂದರೆ ಅವ್ರ ಸಿನಿಮಾಗಳನ್ನ ನಾವು ಮಾಡ್ತೀವ ಅನ್ನೋ ಒಂದು ಕನಸಿದೆಯಲ್ಲ, ಅದು ನಿಜವಾಗ್ಲೂ ನನಗೆ ಈಡೇರಿದ್ದೆ ನಾನು ಚೌಕ ಮಾಡಿದಾಗ. ಸೊ ಆ್ಯಕ್ಚುಲಿ ಚೌಕಾಗಿ ಬಂದು ಆ್ಯಕ್ಚುಲಿ ಬೇರೆ ಆ್ಯಕ್ಚುಲಿ ಇಲ್ಲ, ಆ ಪೋಷನೇ ಬಂದು ಆ್ಯಕ್ಚುಲಿ ಬೇರೆಯವ್ರಿಗೆ ಇದ್ದಿದ್ದಪ್ಪ ಆ ಪೋಷನು. ಸೊ ತರುಡು ಹಾಗೆ ಮತ್ತು ನಮ್ಮ ಬಾಸು ಇಲ್ಲ ನೀನೇ ಮಾಡೋ ಆ ಪೋಷನ್ನ ಅಂತ ಅಂದ್ಬಿಟ್ಟು ನನಗೆ ಆ ಒಂದು ಅವ್ರದ್ದು ಏನಿದೆ ಚೌಕದಲ್ಲಿ ಆ ಪೋಷನ್ಸ್ ಅಷ್ಟನ್ನು ನಾನೇ ಮಾಡಿದ್ದು. ಅದಾದ ಮೇಲೆ ನಮ್ಮ ಕೆಲಸ ನೋಡಿ ಬಾಸ್ಗೆ ಇಷ್ಟ ಆಗಿ ಮತ್ತೆ ಒಂದು ಸಿನಿಮಾ ಕೊಟ್ಟರು, ಅದೇ ರಾಬರ್ಟ್. ಆ ರಾಬರ್ಟ್ ಸಿನಿಮಾ ಕೊಟ್ಟಾಗ ನಮಗೆ ಎಕ್ಸಾಜುರೇಷನ್ ಏನಂತಂದರೆ ಅವ್ರು 50 ಸಿನಿಮಾ ಮಾಡಿದ್ದಾರೆ, ಇವಾಗ ನಮಗೊಂದು ಸಿನಿಮಾ ಕೊಟ್ಟಿದ್ದಾರೆ, ನಾವು ಅವ್ರಿಗೇನಾದ್ರು ಡಿಫ್ರೆಂಟಾಗಿ ನಾವು ತೋರಿಸ್ಬೇಕಲ್ವಾ ಅನ್ನೋದು ಒಂದು ಅದಕ್ಕೆ ನಾನು ಜಾಸ್ತಿ ಡೆಡಿಕೇಟ್ ಮಾಡಿದ್ದೀನಿ. ಅಂದರೆ ಅವ್ರನ್ನ ಆ ಥರ ಪ್ರೆಸೆಂಟ್ ಮಾಡಬೇಕು, ಅದನ್ನು ಕೂಡ 2 ಶೇಡ್ ಕ್ಯಾರೆಕ್ಟರ್ ಇರೋದ್ರಿಂದ ಅದನ್ನು ಬೇರೆ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಮಾಡಿದೆ. ಅದಾದಮೇಲೆ ನಿಮಗೆ ಗೊತ್ತು ಕಾಟ್ಯಾರ ಒಂದು ಹಿಸ್ಟ್ರಿ ಆಗಿದೆ. ಸೊ ಅದಕ್ಕೂ ಕೂಡ ಅಷ್ಟೇ ಅವ್ರನ್ನ ರಗಡಾಗೆ ಅಲ್ಲೆಲ್ಲ ಸ್ಟೈಲಿಶಾಗಿ ತೋರಿಸಿದ್ದೀವಿ. ಇಲ್ಲಿ ತಿರ್ಗಾ ಬಂದಾಗ ಕಾಟೇರದಲ್ಲಿ ಅವ್ರನ್ನ ರಗಡಾಗಿ ತೋರಿಸ್ಬೇಕು.
ಅಲ್ಲಿ ಆಮೇಲೆ ಅದ್ರ ಕತೆ ಇರೋದೇ ಒಂದು ಬೇರೆ ಥರ ಇದೆ, ಆಮೇಲೆ ಅವ್ರ ಲುಕ್ಸ್ ಇರೋದೇ ಬೇರೆ ಥರ ಇದೆ. ಅದನ್ನ ಹೆಂಗೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ, ಯಾಕಂದರೆ ಅದು 80s 90s ಕತೆ. ಆ 80s 90s ಮಾಡಬೇಕಂದ್ರೆ ಸಖತ್ ಅದಕ್ಕೆ ನಮಗೆ ಪ್ರೊಸೆಸಿಂಗ್ ಇರ್ತದೆ. ಅದನ್ನು ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ವಾಟ್ ಅಂತಂದಾಗ ಡೆವಿಲ್ ಬಂತು. ಸೊ ಡೆವಿಲ್ ಕತೆ ಕೇಳಿದೆ. ಕತೆ ಕೇಳಿದ ತಕ್ಷಣ ನನಗೆ ಅನಿಸಿದ್ದೇನೆಂದರೆ ದಿ ಮೋಸ್ಟ್ ಅಂದರೆ ನಾನು ಅವ್ರನ್ನ ಸಖತ್ ಸ್ಟೈಲಿಶ್ ಆಗಿ ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಬೇಕು. ಯಾಕಂದರೆ ಡೆವಿಲ್ ಕ್ಯಾರೆಕ್ಟರ್ ಇಲ್ಲ, ಅದೇ ಅಂದರೆ ಸ್ಟೈಲಿಶ್ ಆಗಿರೋದು. ಸೊ ಅದನ್ನು ಚೆನ್ನಾಗಿ ನಾವು ಪ್ರೊಜೆಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಅಂದರೆ ಡ್ಯಾಶಿಂಗ್ ಆಗಿರುತ್ತೆ ಅನ್ನೋ ಒಂದು ಇದರಿಂದ ನಾನು ಡೆವಿಲ್ನ ಡಿಸೈನ್ ಮಾಡಿದ್ದು. ಸೊ ಇವತ್ತಿಗೆ ಎಲ್ಲರೂ ಕೂಡ ಸರ್ ದರ್ಶನ್ ಸರ್ ಸಗದ ಕಾಣಿಸ್ತಾರೆ ಪತ್ರ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಕಾಂಪ್ಲಿಮೆಂಟೇ ಅದು ಸರ್. ಹೌದು, ಅದಾದಮೇಲೆ ಅವ್ರ ಔಟ್ಸ್ಟ್ಯಾಂಡಿಂಗ್ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟವಾದದ್ದು. ಅವರು ಅಂದರೆ ಎರಡು ಶೇಡ್ ಮಾಡೋದಿದೆಯಲ್ಲ, ಯಾಕಂದರೆ ಒಂದೇ ಟೈಮಲ್ಲಿ ಕೃಷ್ಣಂದು ಮಾಡಬೇಕು, ಅವರು ಈ ಕಡೆ ಧನುಷ್ದು ಮಾಡಬೇಕು, ಒಂದೇ ಫ್ರೇಮಲ್ಲಿ ಎರಡು ಆ್ಯಕ್ಟಿಂಗ್ ಮಾಡಬೇಕು, ಎರಡು ಕ್ಯಾರೆಕ್ಟರ್ನ ಡ್ರೆಸ್ ಚೇಂಜ್ ಮಾಡಬೇಕು, ಈ ಕಡೆ ಬರಬೇಕು, ಅದು ಆ್ಯಕ್ಟಿಂಗ್ ಮಾಡಬೇಕು. ಸೊ ನಿಜವಲ್ಲೂ ಅಷ್ಟು ನೀವು ಕ್ಯಾಮ್ರಾ ವರ್ಕ್ ಮಾಡಿ ಅವ್ರನ್ನ ತೋರಿಸಿದಾಗ ಏನು ಹೇಳ್ತಾ ಇದ್ರು ಅವ್ರು ನೋಡ್ಕೊಂಡು ಅವ್ರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅಲ್ಲ, ಅವ್ರು ಯಾವಾಗಲೂ ನನಗೆ ನಾನು ಯಾವಾಗ ಶೂಟ್ ಮಾಡ್ಬೇಕಾದ್ರೆ ಅವ್ರು ಒಂದು ಅಷ್ಟೇ ನನಗೆ ಬೆನ್ನಿಂದ ಇರ್ತಾರೆ. ನಾನು ಯಾವ ವರ್ಷ ನೀವು ನೋಡಿ ಎಲ್ಲರೂ ಒಂದು 50 ಫೋಟೋ ಇರ್ಬೋದು ಆ ಥರದ್ದು. ಯಾವ ನನ್ನ ಹೆಗ್ಲ ಮೇಲೆ ಕೈ ಹಾಕೊಂಡಿರ್ತಾರೆ, ಅದು ನೋಡ್ತಾ ಅಂದರೆ ನನ್ನ ಕ್ಯಾಮ್ರಾ ಮುಂದೆ ಒಂದು ಮಾನಿಟರ್ ಇರುತ್ತೆ. ಸೊ ಅವರು ಆ್ಯಕ್ಟ್ ಮಾಡಿ ಬಂದ ಮೇಲೆ ನನ್ನ ಹೆಗ್ಲ ಮೇಲೆ ಹಿಂಗೆ ಕೈ ಹಾಕ್ಕೊಂಡು, ಅಂದರೆ ನಾವು ಏನು ತೆಗ್ದಿದ್ದೀವಲ್ಲ ಅದನ್ನು ನೋಡಿಬಿಟ್ಟು ಒಂದು ಸಲ ಕೆನ್ನೆ ಹಿಂಗೆ ಇನ್ಬಿಟ್ಟು ಹೋಗ್ತಾರೆ. ಸೊ ಅದು ನಮಗೆ ಒಂದು ಇನ್ಸ್ಪೈರ್ ಅಂತ ಅಷ್ಟೇ. ಅಂದರೆ ಚೆನ್ನಾಗಿ ಮಾಡಿದ್ಯಾ ನೀನು ಅನ್ನೋದು ಮಾತಲ್ಲಿ ಹೇಳೋಕ್ಕಾಗಲಿಲ್ಲ ಅಂತಂದ್ರೂ ಬೇರೆ ಒಂದು ಇದರಲ್ಲೇ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ. ಅದು ತುಂಬ ಖುಷಿಯಾಗುತ್ತೆ. ಸರ್, ಈಗ ಕೆಲವೊಂದು ನೋಡಿರ್ಬೋದು, ಯಾಕಂದ್ರೆ ನೀವು ತುಂಬ ಹತ್ರದಿಂದ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀರಾ. ಯಾಕಂದರೆ ಸಿನಿಮಾ ಶೂಟಿಂಗ್ ಎಷ್ಟು ದಿನ ಆಯಿತು ಅಷ್ಟು ದಿನ ನೀವು ಅವ್ರ ಜೊತೆ ಇದ್ದೀರಾ. ಸೊ ಅವರು ಅಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ಇವಾಗ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಆ ಕಷ್ಟಗಳು ಕೆಲವೊಂದು ತುಂಬ ವೈರಲ್ ಆಯಿತು. ಮೊನ್ನೆ ಗ್ರೀನ್ ಮೆಟಲ್ ಶೂಟ್ ಮಾಡ್ಬೇಕಾದ್ರೆ ಅವ್ರು ಸಡನ್ನಾಗಿ ಮಲ್ಕೋತಾರೆ. ಆ ನೋವೆಲ್ಲ ಯಾವ ಥರ ಸಹಿಸ್ಕೋತಾ ಇದ್ದಾರೆ ಸರ್? ನೀವು ನೋಡೋದು ಅದು ಒಂದೇ ಮಾತ್ರ, ಆ ಗ್ರೀನ್ ಮ್ಯಾಟ್ ಏನು ನೋಡ್ತಾ ಇದ್ದಾರೆ ಅದು ಒಂದೇ ವಿಷಯ. ಆದರೆ ಇಡೀ ಸಿನಿಮಾದಲ್ಲಿ ಅವರು ಫೈಟ್ ಆಗಲಿ, ಸೀನ್ ಆಗಲಿ, ಸಾಂಗ್ಸ್ ಆಗಲಿ, ಎಷ್ಟು ಕಡೆಯೂ ಕೂಡ ಆ ನೋವನ್ನು ಅನುಭವಿಸಿದ್ದಾರೆ ಅಂತ ನಮ್ಮ ಟೀಮ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಆ ಟೀಮಿಗೆ ಮಾತ್ರ ಗೊತ್ತು ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ. ಸೊ ನಾವೇ ಒಂದು ಸಲ ಹೇಳ್ತಾಯಿದ್ವಿ, ನಮ್ಮ ಪ್ರಕಾಶ್ ಸರ್ ಕೂಡ ಹೇಳ್ತಾಯಿದ್ರು, ಇಲ್ಲ ಮನೆ ಇವಾಗ ಪ್ಯಾಕಪ್ ಮಾಡಿಬಿಡ್ತೀನಿ, ನನಗೆ ನೋಡೋಕ್ಕಾಗ್ತಿಲ್ಲ, ನೀನು ಪೇಯ್ನ್ ಇಲ್ಲ ಮನೆ. ಯಾಕಂದರೆ ಅವ್ರು ಏನಕ್ಕೆ ಅದನ್ನು ಹೇಳ್ತಾಯಿದ್ರು ಅಂದರೆ ಅಲ್ಲಿ ಅಷ್ಟು ಜನ ಫೈಟರ್ಸು, ಮಾಸ್ಟರ್ಸ್ಗಳು, ಅವರು ಇವರೆಲ್ಲ ಇವತ್ತಿಗೆ ಒಂದು ದಿನ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಏನು ನಷ್ಟ ಆಗ್ಬೋದು ಅಂತ ಅವ್ರಿಗೆ ಗೊತ್ತು ಅವ್ರಿಗೆ. ಸೊ ಅದು ಆಗೋದು ಬೇಡ, ಇಲ್ಲ ನಾನು ಮಾಡೋಣ ಬಾ, ನಾನು ಒನ್ ಅವರ್ ಟೈಮ್ ಕೊಡೋ, ಬೇರೆ ಏನೋ ತೆಗಿತಾರೆ, ನಾನೇನೋ ಮಾಡ್ಕೊಂಬರ್ತೀನಿ ಅಂತ ಅವ್ರು ಹೋಗಿ ಅವ್ರು ಪ್ರಿಪೇರ್ ಆಗಿ ಅವ್ರ ಪಾಪ ಅವರೇ ಡೋಸ್ ಇಂಜೆಕ್ಷನ್ ತೊಗೊಳ್ತಿದ್ರ ಅಥವಾ ಪೇಯ್ನ್ ಕಮ್ಮಿ ಆಗೋದಕ್ಕೆ. ಸೊ ಅದು ಶೂಟ್ ಮುಗಿಸ್ಕೊಡ್ಬೇಕಂತ ಅಂದ್ಬೇಕು ಏನಾದ್ರು ಮಾಡಬೇಕಲ್ಲ. ಸೊ ಅದನ್ನು ಮಾಡಿಕೊಂಡು ಅವ್ರು ಬಂದು ಇಡೀ ಶೂಟಿಂಗ್ ಮುಗಿಸ್ಕೊಟ್ಟು ಹೋಗೋರು. ಅಂದರೆ ಆವತ್ತಿನ ದಿನದ್ದು ಏನಿದೆ ಅದನ್ನು ಮುಗಿಸ್ಕೊಡೋರು. ತಿರ್ಗಿ ಬೆಳಗ್ಗೆ ಇಷ್ಟು 7 ಗಂಟೆಗೆ ಬಸ್ 8:30 ಅಂದರೆ 8:30 ಅವರು ವಿತ್ ಮೇಕಪ್ ವಿತ್ ಇದು ಅವ್ರು ಇರೋರು. ನಿಜವೂ ನಾನು ಆ ಥರ ಡೆಡಿಕೇಶನ್ ನಾನು ಇವಾಗ ಕಂಟಿನ್ಯೂ 4 ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ನಾನು ನಿಜವೂ ಆ ಡೆಡಿಕೇಶನ್ ನಾನು ನೋಡೇ ಇಲ್ಲ. 24 hours ನಾವು ಕೆಲಸ ಮಾಡೋದು, ಅದು ತಮಾಷೆನಲ್ಲ. ಯಾಕಂದರೆ ಎಲ್ಲ ಟೆಕ್ನಿಷಿಯನ್ಸ್ ಹಿಡಿದು ಎಲ್ಲ ಆರ್ಟಿಸ್ಟ್ಗಳಿಂದ ಹಿಡಿದು 24 hours ಕೆಲಸ ಮಾಡೋದು ತಮಾಷೆನೇ ಅಲ್ಲ ಅದು ಆ್ಯಕ್ಚುಲಿ. ಸೊ ಅವರು ನಿಂತ್ಕೊಂಡು ಇಲ್ಲ ಮಾಡೋಣ ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾವು ಎಷ್ಟು ಒಂದು 18 ದಿವಸ ಶೂಟ್ ಹಾಕಿದ್ದು ಜೈಪುರಲ್ಲಿ. ಅದನ್ನು ನಾವು 10 ದಿವಸಕ್ಕೆ ಮುಗಿಸ್ಕೊಂಡ್ಬಂದ್ವಿ ಬಿಕಾಸ್ ಆಫ್ ಅದು ಡಿ ಬಾಸ್. ಯಾಕಂತಂದರೆ ಅವರು ನಮಗೆ ಆ ಜಾಗನ ಸ್ಪೇಸ್ ಕೊಟ್ಟಿಲ್ಲ ಅಂದಿದ್ರೆ ನಿಜವಲ್ಲೂ ಇವತ್ತಿಗೆ 76 ದಿನಕ್ಕೆ ಈ ಸಿನಿಮಾ ಮುಗಿದಿದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಒಬ್ಬ ದೊಡ್ಡ ಸ್ಟಾರ್ದು ಇಲ್ಲ ಮಿನಿಮಮಲ್ಲಿ ಅಂದರೂ 120 days 150 days ಹಿಂಗೆ ಹೋಗುತ್ತೆ. ಸೊ ನಿಜವಲ್ಲೂ ಇದೆಲ್ಲಕ್ಕೂ ಕಾರಣನೇ ಬಾಸು. ಇವತ್ತಿಗೆ ಇಷ್ಟು ಅಂದರೆ ಬೇಗ ಅವರು ಪ್ರೊಡ್ಯೂಸರ್ ಕೂಡ ಅಷ್ಟೇ, ಅವ್ರಿಗೂ ಕೂಡ ಬೇಗ ಮುಗಿಸ್ಕೊಟ್ಟು ಎಲ್ಲನೂ ಮಾಡಿಕೊಟ್ಟಿದ್ದಾರಲ್ಲ. ನಿಜವಲ್ಲೂ ನನ್ನ ಇದರಲ್ಲಿ ನಿಜವಲ್ಲೂ ಗ್ರೇಟ್. ನನಗೆ ಓಪನಿಂಗ್ ತುಂಬ ಚೆನ್ನಾಗಿ ತೊಗೋತಾ ಇದ್ದಾರೆ, ಮತ್ತು ಫ್ಯಾನ್ಸ್ ಅಂತೂ ತುಂಬ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಖುಷಿಯಾಗಿದ್ದಾರೆ. ಎಸ್ಪೆಷಲಿ ನಾವೆಲ್ಲ ಇನ್ನು ಮೈಕ್ ಹಿಡಿದಾಗ ಫಸ್ಟ್ ಹೇಳ್ತಿದ್ದೆ ಅವರ ಆ್ಯಕ್ಟಿಂಗು, ಆಮೇಲೆ ಅವರ ಲುಕ್ಕು. ಅಲ್ಲಲ್ಲ ಅದೇನು ಹೇಳ್ತಿರೋದು, ಖುಷಿಯಾಗೋದು ವಿಚಾರ ಅಂದರೆ ಇವಾಗ ನಾವು 2 ವರ್ಷದಿಂದ ಈ ಸಿನಿಮಾ ಮಾಡಿದ್ದೀವಿ. ಇವತ್ತು ಬಂದು ನಾವು ಈ ಸಿನಿಮಾನ ನೋಡ್ತಾ ಇದ್ದೀವಿ. ಅವ್ರ ಫ್ಯಾನ್ಸ್ ಆಗಲಿ, ಪ್ರೇಕ್ಷಕರಾಗಲಿ, ಫ್ಯಾಮಿಲೀಸ್ಗಳಾಗಲಿ, ಎಲ್ಲರೂ ಅಂದರೆ ನಾನು ನಾನು ಇವಾಗ ವಾಚ್ ಮಾಡ್ತಿದ್ದೆ. ಒಂದು ಹೆಣ್ಮಕ್ಳು ವಿಜುವಲ್ ಹೊಡಿತಾರೆ, ನನಗೆ ಅದು ಖುಷಿ ಆಯಿತು. ಇವಾಗ ಎಲ್ಲ ಗಂಡು ಮಕ್ಕಳು ವಿಜುವಲ್ ಹೊಡಿಬೋದು, ಆದರೆ ಇವತ್ತು ಹೆಣ್ಮಕ್ಳೆಲ್ಲ ಅದೇ ಎದ್ದು ವಿಜುವಲ್ ಹೊಡಿತಾರಲ್ಲ, ನಾನು ನಿಜವಲ್ಲ ಅದನ್ನು ನೋಡಿ ನನಗೆ ಸಖತ್ ಖುಷಿ ಆಯಿತು. ನಿಜಲ್ಲ ನಾನು ಸುಮ್ಮನೆ ಯಾರೂ ಹೇಳಲ್ಲ. ಬಾಸ್ಗೆ ಒಂದು ಕಲ್ಟ್ ಫ್ಯಾನ್ಸ್ ಇದ್ದಾರೆ, ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಅದು ಓನ್ಲಿ ಒನ್ ಆ್ಯಂಡ್ ಓನ್ಲಿ ಅದು ಬಾಸ್ಗೆ ಮಾತ್ರನೇ ಇರೋದು.
ಸರ್ ಎಸ್ಪೆಷಲಿ ಈ ವಿಚಾರಕ್ಕೆ ನಾನು ಎಷ್ಟೋ ಜನ ಇವನ್ ಥಿಯೇಟ್ರ್ ಒಳಗಡೆ ಹೋಗ್ಬಿಟ್ಟು ಲೇಡೀಸ್ನೆಲ್ಲ ಇಂಟರ್ವಲ್ ಟೈಮಲ್ಲಿ ನಾನು ಮಾತಾಡ್ತಿದ್ದೀನಿ. ಸೊ ಲೇಡೀಸ್ಗಳು ಹೇಳ್ತಿದ್ದು ಫಸ್ಟ್ ಹಾಫ್ ನೋಡಿದಾಗ ಇನ್ನೂ ಸೆಕೆಂಡ್ ಹಾಫ್ ನೋಡೇ ಇಲ್ಲ ಅವರು. ಫಸ್ಟ್ ಹಾಫ್ ನೋಡಿದಲ್ಲಿ ನನಗೆ ಅದ್ಭುತವಾಗಿದೆ, ಸೆಕೆಂಡ್ ಟ್ವಿಸ್ಟ್ ಇದೆ ಅನಿಸ್ತಿದೆ. ಅವ್ರು ಇನ್ನೂ ಸೆಕೆಂಡ್ ನೋಡಿದ್ರೆ ಅವ್ರು ಇನ್ನೂ ಕಳೆದೋಗ್ಬಿಡ್ತಾರೆ. ಸೊ ಫಸ್ಟ್ ಹಾಫಲ್ಲಿ ಬರೀ ಕಾಮಿಡಿಯಾಗೇ ಸಿನಿಮಾ ಹೋಗ್ತಾ ಇರುತ್ತೆ. ಸೊ ಅದು ನೋಡಿ ತುಂಬ ಹ್ಯಾಪಿ ಆಗಿದ್ರು. ಮತ್ತೆ ಇಲ್ಲೇ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂದರು, ಫಸ್ಟ್ ಹಾಫಲ್ಲೇ ಡಿಬಾಸ್ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಇನ್ನು ಸೆಕೆಂಡ್ ಹಾಫ್ ನೋಡಿದಾಗ ಅದು ಎಕ್ಸ್ಟ್ರೀಮ್ ಲೆವೆಲ್. ಫಸ್ಟ್ ಹಾಫ್ ನಿಮಗೆ ಬೇಸ್ ಅಂದರೆ ಕ್ಯಾರೆಕ್ಟರ್ಗಳನ್ನ ಕೂರಿಸ್ತಾರೆ, ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ. ನೋಡಿ ಇವಾಗ ಇಂಟ್ರೋಲ್ ಬ್ಲಾಕಲ್ಲಿ ಡೆವಿಲ್ ಬರೋದು, ಅಲ್ಲಿವರೆಗೂ ನಿಮಗೆ ಅಲ್ಲಲ್ಲಿ ಮಾತ್ರ 2-3 ಸೀನಲ್ಲಿ ಡೆವಿಲ್ ಬರ್ತಾರೆ. ಇವಾಗ ಇಂಟ್ರೋಲ್ ಬಂದು ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಇದೆಯಲ್ಲ ಇನ್ನೂ ಮಜಾ ಕೊಡುತ್ತೆ. ಅದಕ್ಕೆ ಹೇಳಿದ್ರು ಸೆಕೆಂಡ್ ಹಾಫ್ ಬಂದು ಈ 2 ಕ್ಯಾರೆಕ್ಟರ್ದು ಇದೆಯಲ್ಲ ಅದ್ರದ್ದು ಒಂದು ಮಜಾನೇ ಬೇರೆ ನಿಮಗೆ. ಸೊ ಬಾಸ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಅದ್ಭುತ. ಅದೇ ನಾನು ಒಬ್ಬ ಕ್ಯಾಮ್ರಾಮನ್ನಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ಒಬ್ಬ ಪ್ರೇಕ್ಷಕನಾಗಿ ಕ್ಯಾಮ್ರಾಮನ್ನಾಗಿ ಅವ್ರನ್ನ ತೆರೆ ಮೇಲೆ ನೋಡೋದೇ ಒಂದು ಅದ್ಭುತ. ಸೊ ಅದಕ್ಕೆ ನನಗೆ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆದರೆ ಪ್ರತಿಯೊಂದು ಸೀನಾಗಲಿ ಪ್ರತಿಯೊಂದು ಇದರಲ್ಲಾಗಲಿ ಚೆನ್ನಾಗಿ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ಏಮ್ ಅಷ್ಟೇ. ಸರ್ ಆ್ಯಕ್ಚುಲಿ ನಿಮಗೆ ಈಗ ಎಸ್ಪೆಷಲಿ ಡಿಬಾಸ್ ಫ್ಯಾನ್ಸ್ ಆಗಿರ್ಬೋದು ಮತ್ತು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆಂದರೆ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿರೋದು ನೀವೇ. ಯಾಕೆಂದರೆ ಅವ್ರು ಚೆನ್ನಾಗಿದ್ದಾರೆ ಅದು ಬೇರೆ ಪ್ರಶ್ನೆ, ಬಟ್ ಅದನ್ನು ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಮ್ಮ ನವರಂಗ್ ಥಿಯೇಟ್ರ್ ಇಲ್ಲಿ ಒಂದು ಶೋ ಮಾಡ್ತಾಯಿದ್ವಿ. ಸೊ ಇವತ್ತೇ ದರ್ಶನ್ ಸರ್ ಎಲ್ಲ ಅಭಿಮಾನಿ ಸಂಘಗಳು ಅಂದರೆ ರಾಜಾಜಿನಗರ ಇರ್ಬೋದು. ಸೊ ಎಲ್ಲ ಹುಡುಗರು ಕೂಡ ಅವರ ಅಭಿಮಾನಿಗಳು. ಸೊ ದರ್ಶನ್ ಸರ್ ಅಸೋಸಿಯೇಷನ್ಸ್ ಇದೆ. ಸೊ ಅವರು ಇನ್ವೈಟ್ ಮಾಡಿದ್ರು, ಇವತ್ತು ಬನ್ನಿ ಸರ್ ನಮ್ಮ ನವರಂಗ್ ಥಿಯೇಟ್ರಿಗೆ ಅಂತ ಬಂದು ನಾವು ಒಂದು ಸೆಲೆಬ್ರೇಷನ್ ಒಂದು ಕೇಕ್ ಕಟ್ ಮಾಡಿದ್ವಿ. ಸೊ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಜಾ ಮಾಡಿದ್ವಿ. ಸೊ ಅದಕ್ಕೆ ಒಂದು ಫಸ್ಟ್ ಹಾಫ್ ನೋಡಿದೆ, ಈ ಸೆಕೆಂಡ್ ಹಾಫ್ ನೋಡಿಕೊಂಡು ನೋಡ್ತೀವಿ. ಸರ್ ಫ್ಯಾನ್ಸ್ ಎಲ್ಲ ಏನು ಹೇಳ್ತಾರೆ ಸರ್ ನಿಮಗೆ? ಈಗ ಇಲ್ಲಿದ್ದಾರೆ ಅಸೋಸಿಯೇಷನ್ ಅವರಿದ್ದಾರೆ ಸರ್, ಒಂದೇ ಮಾತು ಫ್ಯಾನ್ಸ್ ಹೇಳೋದಂದ್ರೆ ನಮ್ಮ ಬಾಸ್ನ ತುಂಬ ಚೆನ್ನಾಗಿ ತೋರಿಸಿ ಆ್ಯಸ್ ಎ ಸಿನಿಮಾಟೋಗ್ರಫರ್ ಆಗಿ ನನಗೆ ಅದೊಂದೇ ಖುಷಿ. ಏನಂತಂದರೆ ಅಷ್ಟು ಜನ ಯಾರೇ ಬರಲಿ ಒಂದೇ ಮಾತು ಹೇಳೋದು, ನಮ್ಮ ಬಾಸ್ನ ಸಗದ ತೋರಿಸಿದ್ರೆ ಸಗದ ಅದೇ ಖುಷಿ ನಮಗೆ. ಸರ್ ಈಗ ಕೆಲವೊಂದು ಈಗ ಅವತ್ತು ಎಷ್ಟು ಟೈಮ್ ತೊಗೊಂಡ್ರು ಅದೊಂದು ವಿಡಿಯೋ ವೈರಲ್ ಆಯಿತು. ಸೊ ಅವರು ರೆಸ್ಟ್ ತೊಗೋತಾರೆ, ಸಡನ್ನಾಗಿ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಇವರು. ಸೊ ಅದು ಎಷ್ಟೊತ್ತು ಆಯಿತು ಟೈಮ್, ತುಂಬ ಟೈಮ್ ತೊಗೊಂತಾರೆ. ಇಲ್ಲ, ಅದು ಆ್ಯಕ್ಚುಲಿ ನೀವು ಡೆವಿಲ್ ಅಂತ ಇದ್ದೀರಾ, ಅದು ಆ್ಯಕ್ಚುಲಿ ಡೆವಿಲ್ ಅಲ್ಲ, ಅದು ಆ್ಯಕ್ಚುಲಿ ಕಾಟೇರದಲ್ಲ. ಇದು ಆ್ಯಕ್ಚುಲಿ ಅದು ಫಾರೆಸ್ಟ್ ಫೈಟ್ ಇದೆಯಲ್ಲ, ಫಾರೆಸ್ಟ್ ಫೈಟಲ್ಲಿ ಅವರಿಗೆ ಹೆವಿ ಅದು ಬ್ಯಾಕ್ ಟ್ವಿಸ್ಟ್ ಮಾಡಿ ಅದು ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅವರಿಗೆ. ಸೊ ಅವಾಗ ಅವರು ಮಿನಿಮಮ್ ಒಂದು 3 hours ಏನೋ ಅವರು ಅದೇನೋ ಮೆಡಿಕಲ್ಲಿ ಅದೇನೋ ತೊಗೊಂಡು ಒಂದು 3 hours ನಾವು ಶೂಟಿಂಗ್ ನಿಲ್ಸಿದ್ವಿ. ಅಂದರೆ ಬೇರೆ ಬೇರೆ ಶಾರ್ಟ್ ತೆಕ್ಕೊತಾ ಇದ್ವಿ. ಅದಾದಮೇಲೆ 3 hour ಆದಮೇಲೆ ಸರ್ ಬಂದಿದ್ದು. ಇದು ಬಂದು ಡೆವಿಲಿಂದ ಆಗಿರೋದಲ್ಲ, ಇದು ಆ್ಯಕ್ಚುಲಿ ಕಾಟೇರದಲ್ಲೇ ಅವರಿಗೆ ಇದು ಪ್ರಾಬ್ಲಮ್ ಇದ್ದಿದ್ದು. ಸೊ ಯಾಕಂದರೆ ಅವಾಗಲೂ ಕೂಡ ಅಷ್ಟೇ ಅಷ್ಟು ಜನ ಫೈಟರ್ಸು ರಾಮ್ ಲಕ್ಷ್ಮಣ್ ಬಂದಿದ್ರು. ಸೊ ಅದೆಲ್ಲ ಇತ್ತಲ್ಲ. ಸೊ ಅವತ್ತು ರಾಕ್ಲೈನ್ ಸರ್ ಕೂಡ ಅವತ್ತು ಕೂಡ ಅವ್ರು ಪ್ಯಾಕಪ್ ಮಾಡೋಣ ಅಂದರು. ಅವತ್ತು ಅವ್ರು ಬೇಡ, ನನಗೆ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಅವತ್ತು ಕೂಡ ಅವ್ರು ಕ್ಯಾರನ್ಗೆ ಹೋಗಿ ಒಂದು 2-3 hours ಅವ್ರನ್ನ ರೆಸ್ಟ್ ತೊಗೊಂಡು ಮೆಡಿಕಲ್ ಇದು ಮಾಡಿಕೊಂಡು ಅವ್ರು ಬಂದು ತಿರ್ಗಿ ಅದಾದ ಬಂದು ಫೈಟ್ ಮಾಡಿದ್ರು ಅವರು. ಸೊ ಇದು ಬಂದು ಡೆವಿಲ್ನಲ್ಲಿ ನಡೀತು ಅಂತ ಅಲ್ಲ, ಅದು ಆ್ಯಕ್ಚುಲಿ ಕಾಟೇರದಿಂದನೂ ಇದೆ. ಹೌದು, ಅದು ಅಲ್ಲ, ಅದು ತುಂಬ ಸರಿ ಆಗಿದೆ. ಅದು ಬರೀ ನಿಮ್ದು ಏನು ನೀವು ನೋಡ್ತಾ ಇದ್ದೀರಾ ಅದು ವಿಡಿಯೋ ಅದೊಂದಲ್ಲ, ಸುಮಾರು ಕಡೆ ಆಗಿದೆ, ಸುಮಾರು ಸಲ ಆಗಿದೆ. ಅದು ಆ ನೋವು ಮಾತ್ರ ನಾನು ಹೇಳ್ತಾ ಇದ್ದೀನಲ್ಲ, ಆ ನೋವು ಮಾತ್ರ ನಮ್ಮ ಇಡೀ ತಂಡಕ್ಕೆ ಮಾತ್ರ ಅದು ಗೊತ್ತಿರೋದು. ನೀವು 10 ದಿನ ನೋಡಿದ್ರೆ ಅದಕ್ಕೆ ನಾನು ನಿಮ್ಮನ್ನು ಕೇಳಿದೆ. ಹೌದು ಸರ್, ಈಗ ಅವರು ಒಳಗಡೆ ಇದ್ದರು. ಸೊ ಆ ಟೈಮಲ್ಲಿ ನೀವು ರಿಲೀಸ್ ಮಾಡೋದು ಲೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಬಾಸ್ ಏನು ಹೇಳಿದ್ರು ನಿಮಗೆ? ಇಲ್ಲ ಅವರು ನೀವೇನು ಡೇಟ್ ಅಂದ್ಕೊಂಡಿದ್ದೀರಾ, ಯಾವಾಗ ಅಂದ್ಕೊಂಡಿದ್ದೀರಾ ಅದನ್ನು ಆ ಟೈಮಿಗೆ ಮಾಡಿ ಅಂತಲೇ ಮಾಡಿದ್ದು. ಅದಕ್ಕೆ ಆ ಟೈಮಲ್ಲಿ ಅವ್ರು ಹೇಳಿದಂಗೆ ನಾವು ಮಾಡಿರೋದು. ಅವರೇ ಹೇಳಿದ್ರು, ಅಂದರೆ ಮೀನ್ಸ್ ನಾನು ಇದನ್ನು ನೋಡ್ಕೊತೀನಿ, ನೀವು ಆರಾಮ ರಿಲೀಸ್ ಮಾಡ್ಕೊಳ್ಳಿ, ನನ್ನ ಫ್ಯಾನ್ಸ್ ಇದ್ದಾರೆ. ಅದನ್ನು ಆ್ಯಕ್ಚುಲಿ ಲೆಟ್ರ್ ಕಳಿಸಿದ್ರು ಅವರು. ಹೌದು, ನಮ್ಮ ಸೆಲೆಬ್ರಿಟೀಸ್ಗಳಿದ್ದಾರೆ, ಅವ್ರು ನೋಡ್ಕೋತಾರೆ ಪ್ರಮೋಷನ್ಸ್ ಎಲ್ಲ. ಹೌದು, ನಾನೆಲ್ಲಾದರೂ ಪರವಾಗಿಲ್ಲ ಅಂತ. ಹೌದು. ಸೊ ಅಂದರೆ ನಿಮಗೆ ಧೈರ್ಯ ಇತ್ತಾ? ಅಂದರೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಅವಾಗ ಒಳ್ಳೆ ಪ್ರಮೋಷನ್ ಮಾಡ್ಬೋದಾಯಿತು. ಅವ್ರು ಇಲ್ಲದೇ ಇದ್ದಾಗ ರಿಲೀಸ್ ಮಾಡೋದು ಎಲ್ಲೊಂದು ಕಡೆ ಭಯ ಇತ್ತಾ? ಅಲ್ಲ, ನೀವೇ ಹೇಳಿ, ಅವ್ರಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಅಲ್ಲ, ನಾನು ಹೇಳೋದಕ್ಕಿಂತ ನಿಮಗೆ ಭಯ ಇತ್ತ? ಇಲ್ಲ, ನೀವು ಹೇಳಿ, ನಾನು ಹೇಳೋದಕ್ಕೆ ನೀವು ಹೇಳಿ. ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಅಷ್ಟೇ. ಇವತ್ತೆಲ್ಲರಿಗೂ ಅದು ಅನಿಸ್ತಾರೆ ಅಷ್ಟೇ. ಅವ್ರು ಇದ್ದಿದ್ರೆ ಇದು ಇನ್ನೂ ಬೇರೆ ರೀತಿಯಲ್ಲಿ ಇದಾಗ್ತಿರೋದು. ಪ್ರತಿಯೊಬ್ಬರಿಗೂ ಅದು ಬೇಜಾರಿದೆ, ಅವ್ರು ಇಲ್ಲಿ ನಮ್ಮ ಜೊತೆ ಇವತ್ತು ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಬಟ್ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಷ್ಟೇ. ಸರ್, ಓವರಾಲ್ ಡೆವಿಲ್ ವೀಕ್ಷಕರಿಗೆ, ಅಂದರೆ ಡೆವಿಲ್ ಸಿನಿಮಾ ನೋಡೋರಿಗೆ, ಫ್ಯಾಮಿಲಿ ಆಡಿಯನ್ಸ್ಗೆ, ಫ್ಯಾನ್ಸ್ ಬಂದು ಹೇಳೋಂಗಿಲ್ಲ ಬಿಡಿ, ನೀವೇನು ಹೇಳೋದೇ ಬೇಕಾಗಿಲ್ಲ. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ವೀಕ್ಷಕರಿಗೂ ನಮ್ಮ ಡೆವಿಲ್ ಸಿನಿಮಾ ಒಂದು ಒಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಯು ವಿಲ್ ಎಂಜಾಯ್ ಇಟ್, ಯು ವಿಲ್ ಲವ್ ಇಟ್. ಬಂದು ನೋಡಿ, ನಿಜವೂ ನೀವು ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು.